ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಅವಲಕ್ಕಿ ಚಕ್ಲಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಬಳಸಿ ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಇದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟು ಕೂಡ ತಗೊಳ್ತೀನಿ. ಈಗ ಇದು ನುಣ್ಣಗೆ ನಾನು ಪೌಡ್ರ್ ಮಾಡ್ಕೊಂಡ್ಬರ್ತೀನಿ. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇದೆಲ್ಲ ಜರಡಿ ಇಟ್ಕೊಳ್ಳೋಣ. ಅವಲಕ್ಕಿ ನಾನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇದು ನಾನು ಜರಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಅವಲಕ್ಕಿ ಜರಡಿ ಇಟ್ಕೊಂಡಿದ್ದೀನಿ ಮತ್ತು ಹುರ್ಗಡ್ಲೆ ಪುಡಿ ಕೂಡ ಜರಡಿ ಇಟ್ಕೊಳ್ತೀನಿ. ನೋಡಿ, ನಾನು ಹುರ್ಗಡ್ಲೆ ಕೂಡ ಜರಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಅದು ಕೂಡ ಜರಡಿ ಇಟ್ಕೊಳ್ತೀನಿ. ನೋಡಿ, ನಾನು ಈಗ ಜರಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಇದು. ಉಪ್ಪೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಂಗು 1-2 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಒಂದು 3/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳು ಕೂಡ ಹಾಕ್ಕೊಳ್ಬೋದು. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 2.5 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಅಕ್ಕಿ ಮತ್ತು ಅವಲಕ್ಕಿ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ 2.5 ಕಪ್ಪಷ್ಟು ನೀರು ತಗೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಮೂರು ಕಪ್ ನೀರು ಹಾಕೋಣ. 2.5 ಕಪ್ ನೀರು ಕುದಿಯೋಕೆ ಇಡಬೇಕು. ನಾನೇನೆಂದರೆ ಅರ್ಧ ಕಪ್ ಎಕ್ಸ್ಟ್ರಾ ಹಾಕಿದ್ದೀನಿ. ಆ ಕಪ್ ನೀರು ನಾನು ತೊಗೊಂಡ್ಬಿಡ್ತೀನಿ. ಯಾಕಂದರೆ ನೀರು ಸಾಕಾಗಿಲ್ಲ ಅಂದರೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಆಮೇಲೆ ಅಂದ್ಬಿಟ್ಟು. ನೀನು ಅರ್ಧ ಕಪ್ ಬೇರೆ ಯಾಕೆ ಬಿಸಿ ಮಾಡಬೇಕು, ಇದರಲ್ಲೇ ತಗೊಂಡ್ರೆ ಆಯಿತು. ನೀರು ಕುದೀತಾ ಇದೆ. ಈಗ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ತೊಗೊಂಡ್ಬಿಡ್ತೀನಿ. ಒಂದು ಅರ್ಧ ಕಪ್ಪು ನೀರು ತಗೊಂಡು ಈಗ 1-2 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀರು ಕುದೀತಾ ಇದೆ. ನಾನು ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು 1-2 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಈಗ ನಾನು ಇದಕ್ಕೊಂದು ಲಿಡ್ ಮುಚ್ಚಿಬಿಡ್ತೀನಿ. ಈ ಲಿಡ್ ಮುಚ್ಚಿ 1-2 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಆ ಬಿಸಿಗೆ ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಟುವಷ್ಟು ಸ್ವಲ್ಪ ತಣ್ಣಗಾಗಿದೆ. ಈಗ ನಾನಿದು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ನಾದಬೇಕಿದು. ಈಗ ಇದು ಚೆನ್ನಾಗಿ ನಾದ್ಕೋಬೇಕು ನಾವು. ನೋಡಿ, ಇನ್ನೂ ಗಟ್ಟಿಗೆ ಇದೆ. ಅದಕ್ಕೆ ನಾನು ಹೇಳಿದ್ದು ನೀರು ಎಕ್ಸ್ಟ್ರಾ ನಾವು ಇಟ್ಕೊಳ್ಳೇಬೇಕು ಅಂತ. ಬಿಸಿನೀರು ಒಂದೇ ಸತಿ ನಾವು 3 ಕಪ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದೊಂದು ಜಾಸ್ತಿ ಹಿಡಿಯುತ್ತೆ, ಒಂದು ಸತಿ ಕಮ್ಮಿ ಹಿಡಿಯುತ್ತೆ. ಅದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಜಾಸ್ತಿ, ನಾನು 3 ಕಪ್ ನೀರು ಕಾಯಿಸ್ಕೊಂಡು ಇಟ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು. ಗಟ್ಟಿ ಆಗಿಬಿಟ್ರೆ ಕಷ್ಟ ಆಗುತ್ತೆ, ತಿರ್ಗಾ ನೀರು ಕಾಯಿಸ್ಬೇಕಲ್ಲ. ಅದಕ್ಕೆ ನಾನು ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ಕೊಳ್ಳಿ. ಸ್ವಲ್ಪ ಮೆತ್ತಗೆ ಇರಬೇಕಿದು. ಚಕ್ಲಿ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ತಿರುಗ್ಸೋಕ್ಕೆ. 3 ಕಪ್ಪು ನೀರು ಹಿಡಿಯುತ್ತೆ. ಏನಿದೆ ಇಷ್ಟಕ್ಕೆ ನನಗೆ 3 ಕಪ್ ನೀರಾಯಿತು. ಈ ಥರ ಮೆತ್ತಗೆ ಕಲಿಸ್ಕೋಬೇಕು. ಎಲ್ಲ ಕಲಿಸ್ಬಿಟ್ಟು ನಾವು ಒಂದಿಷ್ಟೇ ಹಿಟ್ಟು ತಗೋಬೇಕು. ನೋಡಿ, ಇಷ್ಟಿಷ್ಟೇ ಹಿಟ್ಟು ತಗೊಂಡು ಇದಕ್ಕೊಂದು ಲಿಡ್ ಮುಚ್ಬಿಡೋಣ. ಒಂದು ತಟ್ಟೆ ಮುಚ್ಬಿಡೋಣ. ಇದು ತಟ್ಟೆ ಮುಚ್ಚಿಬಿಟ್ಟು ಇದು ಚೆನ್ನಾಗಿ ನಾದ್ಕೋಬೇಕು ನಾವು. ಇಲ್ಲಿ ನೋಡಿ,
ಚೆನ್ನಾಗಿ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ತಗೊಂಡು ಚೆನ್ನಾಗಿ ನಾದ್ಕೋಬೇಕು. ಸ್ಲ್ಯಾಬು ಕ್ಲೀನಾಗಿ ಇಟ್ಕೋಬೇಕು. ನೋಡಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಂಡು ನಾನು ಚಕ್ಲಿ ಒಳಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ನೋಡಿ ಇದಕ್ಕೆ ಹಾಕ್ಕೊಂಡು ಥರ ನಾನು ಇವಾಗ ಟೈಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಚಕ್ಲಿ ಎಷ್ಟೆಷ್ಟು ಅಗಲ ಬೇಕು ಅಷ್ಟೆಷ್ಟು ನಾವು ಮಾಡ್ಕೋಬೋದು. ನೀವು ಎಣ್ಣೆಲಿ ಕೂಡ ಬಿಟ್ಕೊಳ್ಬೋದು. ಒಬ್ಬೊಬ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಣ್ಣೆಲಿ ಹಾಗೆ ಬಿಟ್ಕೊಳ್ಳೋದು, ಒಬ್ಬೊಬ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗೋದಿರಲ್ಲ. ನಾವಂದರೆ ಹಾಗೆ ಹಾಕ್ಬಿಡ್ತೀವಿ. ಇವಾಗ ಕಲಿತಾ ಇರೋರಿಗೆ ಆ ಥರ ಹಾಕೋಕ್ಕಾಗಲ್ಲ. ಯಾಕಂದರೆ ಎಣ್ಣೆ ಎಲ್ಲ ಮೇಗೆಗ್ಬಿಡುತ್ತೆ ಅಷ್ಟೇ. ಆ ಥರ ಹಾಕಿದ್ರೆ ಬೇಕಾದರೆ ನಿಮ್ಗೆ ಆ ಥರನೂ ಹಾಕಿ ತೋರಿಸ್ತೀನಿ. ಕಟ್ಟೆ ಆಗಲ್ಲ. ನೀವು ಎಷ್ಟೇ ಆಗಲ್ಲ ನೀವು ಮಾಡ್ತಾಯಿರಿ, ಅದಕ್ಕೆ ಕಟ್ಟೆ ಆಗೋದಿಲ್ಲ. ಎಷ್ಟು ಅಗಲ ಬೇಕು ಅಷ್ಟು ಅಗಲನ ನಾವು ಮಾಡ್ಕೊಳ್ಬೋದು. ನೋಡಿ ಕಟ್ಟಾಗ್ತಾಯಿದೆಯಾ? ನಾನೇ ಕಟ್ ಮಾಡ್ತಾಯಿದ್ದೀನಿ ಅದು ಹೊರತು ಅದಕ್ಕೆ ಕಟ್ಟಾಗ್ತಾಯಿಲ್ಲ. ನೋಡಿ ಕಟ್ಟೆ ಆಗ್ತಾಯಿಲ್ಲ. ನೋಡಿ ಆ ಥರ ನಾವು ಹಾಕ್ಕೊಳ್ಬೋದು. ಎಲ್ಲ ಹಸಿಟ್ಟು ಹಾಗೆ ನಾದ್ಕೊಂಡು ಚೆನ್ನಾಗಿ ಮಿದ್ದಬೇಕು. ಮಿದ್ದಷ್ಟು ನಮಗೆ ಚಕ್ಲಿ ಚೆನ್ನಾಗಿ ಬರುತ್ತೆ. ನಾನೀಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಸ್ವಲ್ಪ ಹಾಕಿ ಇಟ್ಟು ನೋಡೋಣ ಕಾದಿದೆಯಾ ಅಂತ. ನೋಡಿ ಎಣ್ಣೆ ಕಾದಿದೆ. ಇವಾಗ ನಾವು ಒಂದೊಂದು ಚಕ್ಲಿ ಬಿಡೋಣ. ಈಗ ಒಂದೊಂದು ಚಕ್ಲಿ ತಗೊಂಡು ಈ ಥರ ಎಣ್ಣೆಲಿ ಹಾಕೋಣ. ಆ ಕಡೆ ಈ ಕಡೆ ತಿರುಗಿಸಿ ನಾವು ಸುಟ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಬೇಗ ತಿರುಗಿಸ್ಬಿಟ್ರೆ ನೋಡಿ ಈ ಥರ ಬಂದುಬಿಡುತ್ತೆ. ನೋಡಿ ಅದಕ್ಕೆ ಸ್ವಲ್ಪ 1-2 ನಿಮಿಷ ಅದು ಫ್ರೈ ಆದಮೇಲೆ ಬೇಕಾದರೆ ನಾವು ತಿರುಗಿಸ್ಬೋದು ಆರಾಮಾಗಿ. ಒಂದು ಫೋರ್ಕ್ ತೊಗೊಂಬಿಡಿ, ಆರಾಮಾಗಿ ಈ ಥರ ತಿರುಗಿಸ್ಬೋದು. ನಾವು ಬೇಗ ತಿರುಗ್ಸೋಕ್ಕೆ ಹೋಗಬಾರ್ದು. ಹಾಕಿದ ತಕ್ಷಣ 1-2 ನಿಮಿಷ ಹಾಗೆ ಬಿಡಬೇಕು. 2 ನಿಮಿಷ ಆದಮೇಲೆ ಬೇಗ ತಿರುಗಿಸಿದ್ರೆ ಅದು ಸ್ವಲ್ಪ ಕಟ್ಟಾಗ್ಬಿಡುತ್ತೆ. ನೋಡಿ ಇಲ್ಲಿ ನಾನು ತಿರುಗಿಸಿದ್ದೀನಿ. ನೋಡಿ ಎಷ್ಟು ಕಟ್ಟಾಗಿದೆ. ಇಲ್ಲಿ ಆರಾಮಾಗಿ 1-2 ನಿಮಿಷ ಬಿಟ್ಟರೆ ಅದೇ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಇದಾಗಿದೆ, ತೆಗಿತಾ ಇದ್ದೀನಿ. ಅದನ್ನು ಮತ್ತೆ ಚಕ್ಲಿ ಹಾಕ್ಕೊಳ್ತೀನಿ. ಹಾಗೆ ನಾನು ಎಲ್ಲ ಮಾಡಿ ಸುಟ್ಕೊಂಡು ಬರ್ತೀನಿ. ಯಾವಾಗಲಿಟ್ಟು ಚೆನ್ನಾಗಿ ನಾದಬೇಕು. ನೋಡಿ ಇದು ಆಗಿದೆ, ಸೆಕೆಂಡ್ ಟ್ರಿಪ್ ಆಯಿತು. ಹಾಗೆ ನಾನು ಎಲ್ಲ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು 2 ಕಪ್ಗೆ ಎಷ್ಟೊಂದು ಚಕ್ಲಿ ಆಗಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಕ್ಲಿ. ಒಮ್ಮೆ ಮಾಡಿ ನೋಡಿ ನೀವು. ನೋಡಿ ಸೌಂಡ್ ನೋಡಿ ಹೇಗೆ ಬರ್ತಾಯಿದೆ ಅಂತ. ಟೇಸ್ಟು ನೋಡಿ ಎಷ್ಟೊಂದು ಟೇಸ್ಟ್ ಇದೆ ಅಂದರೆ ಅಷ್ಟು ಟೇಸ್ಟ್ ಇದೆ. ನಿಮಗೆ ಈ ಅವಲಕ್ಕಿ ಚಕ್ಲಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಜನ್ಮಾಷ್ಟಮಿಗೆ ಮಾಡಿದ್ದು ನಾನು. ತುಂಬ ರುಚಿಯಾಗಿದೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.